ನೋಡ್ರಿ, ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ. ಈಗ ಆಯಿತು, ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರಾ? ಈಗ ಇಲ್ಲಿ ನಮ್ಮ ಅಲ್ತಾಫ್ ಖಾನ್ ಪಠಾಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ. ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ, ಈ ಊರಲ್ಲಿ ಇಂತಿಂಥ ಜಾತಿಯವರು ಇಷ್ಟಿದ್ದಾರೆ, ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ, ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು. ಸುಮ್ಮನೆ ಕಟ್ಟಿ ಮೇಲೆ ಕೂತ್ಕೊಂಡು ಶಾನ್ಬೋಕಿ ಮಾಡ್ಕೊಂಡು ಇಲ್ಲ ಈ ಊರಾಗೆ ಎಷ್ಟಿದ್ದಾರೆ ರೀ, ಲಿಂಗಾಯತರು ಎಷ್ಟಿದ್ದಾರೆ ರೀ, ಕುರುಬರು ಎಷ್ಟಿದ್ದಾರೆ ರೀ, ಮುಸ್ಲಿಮ್ಸ್ ಎಷ್ಟಿದ್ದಾರೆ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಹಳಿಸಿದ್ದು 2011ರಲ್ಲಿ ಆದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ. ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನು ಏನು ಮಾನದಂಡ ಮಾಡ್ತೀರಿ ನೀವು? ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ. ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾರೂ ವಿರೋಧಿಸಲ್ಲ. ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ, ನಿಮ್ಮ ಅಧಿಕಾರ ಕುರ್ಚಿ ಭದ್ರತೆಗೆ, ನಿಮ್ಮ ದುರುಪಯೋಗ, ಈ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಈಗ 8 ವರ್ಷ ಆಗಿದ್ದಲ್ಲ ಜೊತೆಯಲ್ಲಿ ಸಾಕಷ್ಟು ಜನ ತೀರ್ಕೊಂಡಿದ್ದಾರೆ. ಕೋವಿಡ್ ನಂತರ ಸಾಕಷ್ಟು ಜನ ತೀರ್ಕೊಂಡು ಅದನ್ನೆಲ್ಲ ಯಾವ ರೀತಿ ಮೈನಸ್ ಮಾಡಿದ್ವಿ ಹೇಳ್ತಾರೆ. ಯಾವುದು ಮೈನಸ್ ಇಲ್ಲ ಇವ್ರಿಗೆ, ಏನೂ ಇಲ್ಲ. ಹಳಸಿದ ವರದಿಯಪ್ಪ 2011 14 ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ? ಸಿದ್ದರಾಮಯ್ಯನವರು ನೀವು 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಮಂಡನೆ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು, ಯಾವುದು 2-3 ವರ್ಷ ಆಗಿತ್ತು. ಹಾಗೆ ಅವಾಗ ಯಾಕೆ ಮಂಡನೆ ಮಾಡಿಲ್ಲ? ಈಗ ಯಾಕೆ ಮಾಡ್ತಾ ಇದ್ದೀರಿ? ಉದ್ದೇಶ ಏನು? ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ ಅಂತೇಳಿ ನೀವು ಅದನ್ನು ಬೇರೆ ಜನರು ಡೈವರ್ಟ್ ಮಾಡೋಕ್ಕೆ, ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇರೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋಲ್ಲ, ನಾವು ಒಪ್ಪೋಲ್ಲ. ಮನಮೋಹನ್ ಸಿಂಗ್ ಕೇಂದ್ರದಾಗಿದ್ದಾಗ ಬಡ ಜನರು ಭಾಳ ಈಜಿಯಾಗಿ ಬರ್ತಾರೆ. ಜನಸಾಮಾನ್ಯರು ಕೇಂದ್ರದಲ್ಲಿ ಮುಗಿಯೋ ಬಂದ್ಮೇಲೆ ದಿನನಿತ್ಯ ಒಂದೊಂದು ಬೆಲೆ ಏರಿಕೆ ಆಗ್ತದೆ. ಅದು ಈ ₹3 ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಕರ್ನಾಟಕ ಸರ್ಕಾರನೋ ಕೇಂದ್ರ ಸರ್ಕಾರನೋ? ₹3 ಡೀಸೆಲ್ ಜಾಸ್ತಿ ಮಾಡಿದ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ, ನೀರು ಬಿಲ್ ಜಾಸ್ತಿ ಮಾಡಿದ್ರಿ, ಎಣ್ಣೆ ಬಿಲ್ ಜಾಸ್ತಿ ಮಾಡಿದ್ರಿ, ಆಲ್ಕೋಹಾಲ್ ಎಣ್ಣೆ 2 ಥರ ಎಣ್ಣೆದು ಜಾಸ್ತಿ ಮಾಡಿದ್ರಿ. ಎಲ್ಲವೂ ಕೂಡ ಇವತ್ತು ಸಕ್ಕರೆ ಇರ್ಬೋದು, ಬೇಳೆ ಇರ್ಬೋದು, ಬೆಲ್ಲ ಇರ್ಬೋದು, ಹಾಲಿನ ದರ ಜಾಸ್ತಿ ಮಾಡಿದ್ರಿ. ಇವತ್ತು ನೀವು ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಸರ್ಕಾರದಲ್ಲಿ, ಈ ಮೋದಿ ಸರ್ಕಾರದಲ್ಲಿ ಕೋವಿಡ್ ಬಂದಾಗಿಂದ ಪ್ರತಿ ತಿಂಗಳು ಬಡವರಿಗೆ 5 kg ಅಕ್ಕಿಯನ್ನು ಆಹಾರ ಭದ್ರತಾ ಕಾನೂನಲ್ಲಿ ಕೊಟ್ಕೊಂಡ್ಬರ್ತಾರೋರು ನಾವು. ನೀವು 10 kg ಅಕ್ಕಿ ಕೊಡ್ತೀವಿ ಅಂತೇಳಿ 10 kg ನೀವು ಕೊಡಬೇಕಾಗಿದ್ರೆ ಮೋದಿದು 5 kg ಸೇರಿಸಿ 15 kg ಅಕ್ಕಿ ಕೊಡಬೇಕಾಗಿತ್ತು. ಕರ್ನಾಟಕದಲ್ಲಿ 15 kg ಅಕ್ಕಿ ಕೊಡಬೇಕಾಗಿತ್ತು. ನಮ್ಮ ಅಕ್ಕಿ ನೀವು ನಿಮ್ಮ ಲೆವೆಲ್ ಹಾಕ್ಕೊಡೋದು ಹೇಗೆ? ನೀವು 5 kgನೂ ಅಕ್ಕಿ ಕೊಟ್ಟಿಲ್ಲ ಇಲ್ಲಿವರೆಗೂ. ಅದನ್ನು ಕೂಡ ದುಡ್ಡು ಕೊಡ್ತೀವಿ ಅಂದರೆ ದುಡ್ಡು ಕೂಡ ಕೊಟ್ಟಿಲ್ಲ. ಈಗೆಲ್ಲ ಸೇರಿಸ್ಕೊಡ್ತೀವಿ ಅಂದರೆ ಅದು ಕೊಡ್ತಾ ಇಲ್ಲ. ಮನಮೋಹನ್ ಸಿಂಗ್ ಕಾಲದಲ್ಲಿ ಸಮೃದ್ಧವಾಗಿದ್ದರೆ ಈ ಅವ್ರನ್ನ ಯಾಕೆ ಕಳಿಸ್ಬಿಟ್ಟು ಇವತ್ತು BJP ಸರ್ಕಾರಕ್ಕೆ ಭಾರತ ದೇಶದಲ್ಲಿ ತರ್ತಾಯಿದ್ರು? ಮತ್ತೊಮ್ಮೆ ಯಾಕೆ ರಿಪೀಟ್ ಆಗಿ BJP ಸರ್ಕಾರ ಬರುತ್ತೆ? 3ನೇ ಬಾರಿ ಪ್ರಧಾನವಾಗಿದ್ದಾರೆ. ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು. ಇವತ್ತು ಕೇಂದ್ರದಿಂದ ಎಷ್ಟೊಂದು ಅನುದಾನ ಬರ್ತಾ ಇದೆ, ಗೊಬ್ಬರ ಸಬ್ಸಿಡಿ ಬರ್ತಾ ಇದೆ. ಒಂದು ಚೀಲ DAP ಗೊಬ್ಬರದ ಬೆಲೆ 3850 ಇತ್ತು. ನಾವಿದ್ದ 2500 ರೂಪಾಯಿನ ಒಂದು ಚೀಲಕ್ಕೆ ಸಬ್ಸಿಡಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಕೊಡ್ತಾ ಇತ್ತು. ಯೂರಿಯಾಕ್ಕೆ 1666 ರೂಪಾಯಿ ಇತ್ತು ನಾವಿದ್ದಾಗ. 266ಕ್ಕೆ ನಾವು ರೈತರಿಗೆ ಕೊಡ್ತಾ ಇದ್ವಿ. 1400 ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇತ್ತು. ಇದು ಯಾವುದು ಕಾಣೋದೇ ಇಲ್ಲ ಇವರಿಗೆ. ಇವತ್ತು 60-40 ಅನುಪಾತದಲ್ಲಿ ಎಲ್ಲ ಮೆಕ್ಯಾನಿಸಮ್ ಇರ್ಬೋದು, ತುಂತುರು ಹಾನಿ ನೀರು ಇರ್ಬೋದು, ಇವೆಲ್ಲವೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದಾವುದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಮನಮೋಹನ್ ಸಿಂಗ್ ಇದ್ದ ಭಾಳ ಸಮೃದ್ಧ ಬಡವರಿದ್ದರು. ಇವರು ಗರೀಬಿ ಹಠಾವಲ್ಲ, ಗರೀಬಂಕು ಹಠಾವ್ ಮಾಡಿದರು. ಹಂಗಾಗಿ ಇವತ್ತು ಅವ್ರನ್ನೆಲ್ಲ ಮನೆಗೆ ಕಳಿಸಿದ್ದಾರೆ ಜನ. ಈ ನಾವಿದ್ದಾಗ 1840 ರೂಪಾಯಿಗೆ ಒಂದು ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಸಿಗ್ತಾಯಿತ್ತು. ಇವತ್ತು 4200 ರೂಪಾಯಿಂದ 4500 ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟು. ನಾವಿದ್ದಾಗ ಒಂದು TCಗೆ 25,000 ರೂಪಾಯಿ ಅಕ್ರಮ ಸಕ್ರಮದ ಹಾಕಿಕೊಡ್ತಾ ಇದ್ವಿ. ಇವತ್ತು ಒಬ್ಬ ಬಡ ರೈತ ಒಂದು TC ಹಾಕೋಬೇಕಂದ್ರೆ 2.5 ರಿಂದ 3 ಲಕ್ಷ ಕಟ್ಟಬೇಕು.
ಬಸ್ ಚಾರ್ಜ್ ಡಬಲ್, ರೈಲ್ವೆ ಚಾರ್ಜ್ ಡಬಲ್, ಆಮೇಲೆ ಬಾಂಡ್ 20 ರೂಪಾಯಿ ಬಾಂಡ್ 200 ರೂಪಾಯಿ ಮಾಡಿದ್ದಾರೆ. ಈಗ ಇದೇ ಮನೆ ಟ್ಯಾಕ್ಸು ನಾವಿದ್ದಾಗ 1400 ರೂಪಾಯಿ ಇತ್ತು ವರ್ಷಕ್ಕೆ, ಈಗ 6400 ರೂಪಾಯಿ ಆಗಿದೆ. ಯಾರು ಜಾಸ್ತಿ ಮಾಡಿದ್ರು ರೇಟ್ನ? ಜನಾಕ್ರೋಶ ಆಗಿದೆ. ಜನಾಕ್ರೋಶ ಪಾಪ ಸಾಮಾನ್ಯ ಜನ ಬಂದು ನೇರವಾಗಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋಕ್ಕಾಗಲ್ಲ. ಎಲ್ಲ ಜನರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನಾಕ್ರೋಶ ಇವತ್ತು ಭುಗಿಲೆದ್ದಿದೆ ರಾಜ್ಯಾದ್ಯಂತ. ಯಾವ ಟೈಮಲ್ಲಿ ಇವರು ಚುನಾವಣೆ ಬೇಕಾದ್ರೆ ಘೋಷಣೆ ಮಾಡಲಿ, ಅದ್ರ ಪ್ರತಿಫಲ ಅವ್ರಿಗೆ ಸಿಗ್ತದೆ. ಬಡವರಿಗೆ ಅನುಕೂಲ ಆಗಲಿ ಅಂತ ಹಾಸ್ಪಿಟ್ಲ್ ಒಳಗೆ ಗುಳಿಗಿದು ಇದು ಮಾಡಿದ್ರೆ ಅದನ್ನ ತೆಗಿತೀವಿ ಅಂತ ಹೇಳಿ ಜನೌಷಧಿ ತೆಗಿತೇವೆ ಅದನ್ನು ಅಂತ ಗೊತ್ತು. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಗುತ್ತಿಗೆದಾರರು ದಯಾಮರಣ ಕೇಳಿದ್ದಾರೆ. 34,000 ಕೋಟಿ ಬಾಕಿ ಏನಿದೆ, ಮೊನ್ನೆ ಯಾರು ಹಾವೇರಿ ಯಾರು ದಯಾಮರಣ ಕೇಳಿದ್ದಾರೆ. ಇದೇ ಗುತ್ತಿಗೆದಾರರು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು. ಕಾಂಗ್ರೆಸ್ನವ್ರು ಭಾರಿ ಚೆನ್ನಾಗಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಅವ್ರದ್ದು ದಯಾಮರಣ ಕೇಳ್ತಾ ಇದ್ದಾರೆ ಹಾವೇರಿ ಜಿಲ್ಲೆ ಗುತ್ತಿಗೆದಾರರು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರ ಇದೆ. ದಿವಾಳಿ ಎದ್ದೋಗಿದೆ, ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ಜನ ರೋಷ್ ಹೋಗ್ಬಿಟ್ಟಿದ್ದಾರೆ, ಬೆಲೆಗಳು ಗಗನಕ್ಕೇರಿದ್ದಾವೆ, ಜನಸಾಮಾನ್ಯರು ಬದುಕಕ್ಕಾಗ್ತಾ ಇಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಸತ್ತು ಹೋಗ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.